ಎಲ್ಲರಿಗೂ ಸ್ವಾಗತ. ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ 2021ರ ಪ್ರಶ್ನೆ ಪತ್ರಿಕೆಯನ್ನು 4 ವಿಡಿಯೋಗಳಲ್ಲಿ ಈಗಾಗಲೇ ಬಿಡಿಸಲಾಗಿದೆ. ಈಗ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ 2020ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿ ಕೇವಲ ಇಂಗ್ಲೀಷ್ ಪೋರ್ಷನ್ ಮಾತ್ರ ಇದೆ. ಹೀಗಾಗಿ ಅದನ್ನು ಈಗ ನೋಡೋಣ. ಮೊದಲ ಪ್ರಶ್ನೆ, find the difference between the greatest and the least number that can be written using the digits 6, 2, 7, 4, 3 each only once. A 52,965, B 53,965, C 52,956, D 52,659. 6, 2, 7, 4, 3 ಈ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯ ವ್ಯತ್ಯಾಸ ಎಷ್ಟು ಅಂತ ಕೇಳಲಾಗಿದೆ. ಈಗ ಅತಿ ದೊಡ್ಡ ಸಂಖ್ಯೆ ಗ್ರೇಟೆಸ್ಟ್ ನಂಬರ್ ಅನ್ನು ಬರ್ಕೊಳ್ಳೋಣ. ಗ್ರೇಟೆಸ್ಟ್ ನಂಬರ್, ಈ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಬರೆಯಬಹುದಂತಹ ಅತಿ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ 76,432 ಬರಿಬಹುದು. ಅದೇ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಅತಿ ಸಣ್ಣ ಸಂಖ್ಯೆ ಅಂತ ಹೇಳಿದ್ರೆ ಲಿಸ್ಟ್ ನಂಬರ್ ಅಂತ ಹೇಳಿದ್ರೆ 2, 3, 4, 6, 7 23,467. ಡಿಫರೆನ್ಸ್, ಈ ಎರಡರ ವ್ಯತ್ಯಾಸ ಎಷ್ಟು? ಡಿಫರೆನ್ಸ್ is equal to 12 minus 7 5, 13 minus 7 6, 14 minus 5 9, 2 5. 52,965. 52,965 ಈ ಮೊದಲನೇ ಆಪ್ಷನ್ ಅಲ್ಲಿ ಇದೆ. ಹೀಗಾಗಿ ಇದು ಸರಿ ಇದೆ. ಪ್ರಶ್ನೆ ಕ್ವಶನ್ 2. ಎಸ್ಟಿಮೇಟ್ ದ ಪ್ರಾಡಕ್ಟ್ 5,980 into 428 by rounding half each number to the nearest hundreds. A 2,36,000, B 24,000, C 24 lakh, D 30 lakh. 5,980 into 428 ಅನ್ನ ಒಂದು 100 ಬೆಲೆಗೆ ಅಂದಾಜು ಮಾಡಿ ಅದರ ಒಂದು ಬೆಲೆ ಎಷ್ಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ರೌಂಡ್ ಆಫ್ ಮಾಡಿ 100ಕ್ಕೆ 100ಕ್ಕೆ ರೌಂಡ್ ಆಫ್ ಮಾಡಿ ಅಂದಾಜಿಸಿ ಎಷ್ಟಾಗ್ತೈತಿ. ಹೀಗಾಗಿ 5,980 into 428. Before that we have to round off. ನಾವು ಇವೆರಡನ್ನ ಮಲ್ಟಿಪ್ಲೈ ಮಾಡೋಕ್ಕಿಂತ ಮೊದಲೇ ರೌಂಡ್ ಆಫ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗ್ತೈತಿ. ಹಾಗೂ ಮಾಡ್ಬೋದು, ಮಲ್ಟಿಪ್ಲೈ ಮಾಡಿ ರೌಂಡ್ ಆಫ್ ಮಾಡ್ಬೋದು. ರೌಂಡ್ ಆಫ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈಸಿ ಆಗ್ತೈತಿ. 5,980ರ ಒಂದು ರೌಂಡ್ ಆಫ್ 6,000 into 400 is equal to 6 4s 24, 1 2 3 4 5 0 24 lakh. 24 lakh. This is the answer is correct. Question 3. 3 numbers are in ratio of 3, ratio 4, ratio 5 and their LCM is 2,400. Their HCF is A 120, B 60, C 80, D 40. 3 ಸಂಖ್ಯೆಗಳ ಅನುಪಾತ 3:4:5 ಇದೆ. ಅವುಗಳ LCM 2,400 ಇದ್ದಾಗ ಅವುಗಳ HCF ಎಷ್ಟಾಗಿರುತ್ತದೆ? ಈಗ ನೋಡಿ, let
3 numbers, B 3x, 4x, 5x. 3x, 4x, 5x LCM 3x, 4x, 5x LCM is equal to 60x. LCM is equal to already given 2400, right? 2400 is equal to 60x. X is equal to 2400 divided by 60. X is equal to 40. X is equal to 40 means 3 numbers 3 numbers 3x, 4x, 5x is equal to 3 into 40, one number, 4 into 40, second number, 5 into 40. So this is HCF is equal to 40, 40, 40 is equal to 40. So this is 40 is D answer is correct. Question 4. Leela reads 25 pages of a book containing 100 pages. Lalita reads 2 by 5 of the same book. Who reads less and by how much? A. Leela 15 pages, B. Lalita 16 pages, C. Leela 20 pages, D. Lalita 20 pages. ಒಂದು 100 ಪೇಜಸ್ಗಳನ್ನು ಒಳಗೊಂಡಿರ್ತಕ್ಕಂತಹ ಪುಸ್ತಕದಲ್ಲಿ ಲೀಲಾ 25 ಪೇಜಸ್ಗಳನ್ನು ಓದ್ತಾಳೆ. ಲಲಿತಾ ಆ ಬುಕ್ಕಿನ 2/5 ಓದುತ್ತಾಳೆ. ಹಾಗಾದರೆ ಯಾರು ಕಡಿಮೆ ಓದ್ತಾರೆ ಮತ್ತು ಎಷ್ಟು? ಟೋಟಲ್ ಪೇಜಸ್ ಈಸ್ ಈಕ್ವಲ್ ಟು 100 pages. ಲೀಲಾ ಓದುವಂಥದ್ದು 25 pages. Lalita reads 2 by 5 of 100. 5 ones 5 twos is equal to 40 pages. Total number of pages is equal to 100. Leela reads 25 pages, Lalita reads 40 pages. That means Lalita reads more than Leela. 40 minus 25 is equal to 15. Same book, who reads less and by how much? Leela 15 pages less than Lalita. That means the first answer is correct. ಈ ಲೀಲಾ ಈ ಒಂದು ಲಲಿತಾನಕ್ಕಿಂತಲೂ 15 ಪೇಜ್ಗಳಷ್ಟು ಕಡಿಮೆ ಓದ್ತಾಳೆ. Question number 5. Bracket root 625 divided by 11 into 14 divided by root 25 into 11 divided by root 196 bracket closed is equal to A5, B6, CD, 6, C8, D11. Okay, bracket 625 divided by 11 into 14 root 25 into 11 root 96. ಓಕೆ, ಇಲ್ಲಿ ಈ ರೂಟದ ಒಳಗಡೆ ಇರ್ತಕ್ಕಂಥ 625 ಅನ್ನು ರೂಟದಿಂದ ಹೊರಗೆ ತೆಗೆದಾಗ ಅಥವಾ ಈ ರೀತಿಯಾಗಿ ಬರ್ಕೋಬಹುದು. 25 into 25 into divided by 11, 14, 5 into 5 into 11, 14 into
14. ರೂಟದ ಒಳಗಡೆ ಎರಡು ಸಂಖ್ಯೆಗಳು ಒಂದೇ ಇದ್ದಾಗ, ಒಂದೇ ಮಲ್ಟಿಪ್ಲೈ ಇದ್ದಾಗ ಒಂದು ಹೊರಗಡೆ ಬರ್ತೈತಿ. ಈಗ 25 ಡಿವೈಡ್ ಬೈ 11 ಇಂಟು 14 ಡಿವೈಡ್ ಬೈ 5 ಇಂಟು 11 ಡಿವೈಡ್ ಬೈ 14. 14 1 14 1 11 1 11 1 5 1 5 5 is equal to 5. This is answer is 5. A is correct. Question number 6. Naveen bought 3 meter 20 centimeter cloth for his shirt and 2 meter 5 centimeter cloth for his trouser. Find the total length of cloth bought by him. A 5.7 meter, B 5.25 meter, C 4.25 meter, D 5 meter. 5 meter. ಓಕೆ, ನವೀನ 3 ಮೀಟರ್ 20 ಸೆಂಟಿಮೀಟರ್ ಮತ್ತು 2 ಮೀಟರ್ 5 ಸೆಂಟಿಮೀಟರ್ಗಳನ್ನು ತೆಗೆದುಕೊಂಡರೆ ಅವನು ಒಟ್ಟು ಎಷ್ಟು ಮೀಟರ್ ಬಟ್ಟೆಗಳನ್ನು ತೆಗೆದುಕೊಂಡಂಗೆ ಆಯಿತು? ಟೂ ಮೀಟರ್ 20 ಸೆಂಟಿಮೀಟರ್ ಪ್ಲಸ್ 2 meter 5 centimeter is equal to 25 centimeter. 3 plus 2 5 meter 25 centimeter. 5 meter 25 centimeter. ಇಲ್ಲಿದೆ ಎರಡನೇದು ಬಿ ಸರಿಯಾಗಿದೆ. Question number 7. The least common multiple of 3, 4 and 9 is A 36, B 12, C 27, D 45. 3, 4, 9 LCM ಎಷ್ಟು? 3, 4, 9. 3, 3 1s, 3 3s, 3 4 1s, 2 2s, 3 into 3 into 2 into 2, 3 3s 9, 9 2s 18, 18 2s 36. 3, 4 ಮತ್ತು 9 LCM 36. ಹೀಗಾಗಿ ಎ ಸರಿಯಾಗಿದೆ. Question 8. An aeroplane covers a certain distance at a speed of 240 km per hour in 5 hours. To cover the same distance in 1 whole 2 by 3 hours, it must be travel at a speed of A 300 km per hour, B 360 km per hour, C 600 km per hour, D 720 km per hour. ಒಂದು ಏರೋಪ್ಲೇನ್ 740 ಸ್ಪೀಡಲ್ಲಿ 5 ಅವರ್ವರೆಗೆ ಹೋಗ್ತೈತಿ, ಕವರ್ ಮಾಡ್ತೈತಿ, 5 ಅವರಲ್ಲಿ ಕವರ್ ಮಾಡ್ತೈತಿ. ಅದೇ ಡಿಸ್ಟೆನ್ಸನ್ನು 1.2/3 ಅವರ್ಸ್ಗಳಲ್ಲಿ ಕವರ್ ಮಾಡಲು ಎಷ್ಟು ಸ್ಪೀಡಲ್ಲಿ ಅದು ಹೋಗಬೇಕು ಅನ್ನುವಂಥದ್ದು. ಸ್ಪೀಡ್ ಎಷ್ಟಿದೆ? Speed is equal to 240 km per hour. Time is equal to 5 hours. Speed is there, time is there, distance is equal to speed into time. So 240 into 5 is equal to 24 5 120 1000
200 kilometer. Distance is equal to 1200. 1200 ಅನ್ನು 1.2/3 ಟೈಮಲ್ಲಿ ನಾವು ಕವರ್ ಮಾಡಬೇಕಂದ್ರೆ ಸ್ಪೀಡ್ ಎಷ್ಟಿರಬೇಕು? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ divided by time. So distance already is 1200 kilometer. Time is equal to 1 whole 2/3. So 1200 divided by 3 1 is 3 plus 2 5/3. This is a reciprocal. So 1200 into 3 divided by 5. 5 1s 5 2s 2 ಉಳಿಯಿತು 20 ಆಯಿತು 5 4s 0s is equal to 243s 720 ಕಿಲೋಮೀಟರ್ ಪರ್ ಅವರಲ್ಲಿ ಅದು ಕ್ರಮಿಸಿದರೆ 720 ಕಿಲೋಮೀಟರ್ ಅವರಲ್ಲಿ ಕ್ರಮಿಸಿದರೆ ಅದು 1.2/3 ಅವರ್ಸಲ್ಲಿ ತಲುಪ್ತೈತಿ. ಹೀಗಾಗಿ ಡಿ ಸರಿಯಾದಂತಹ ಉತ್ತರ. Question 9. A can lay railway track between two given stations in 16 days and B can do the same job in 12 days with the help of C. They did the job in 4 days. Only then C alone can do the job in how many days? A 9 whole 1/5 days, B 9 whole 2/5 days, C 9 whole 3/5 days, D 9 whole 4/5 days. ಇಲ್ಲಿ ಒಂದು ರೈಲ್ವೆ ಕೆಲಸವನ್ನು ಎ 16 ದಿವಸದಲ್ಲಿ ಮುಗಿಸ್ತಾನೆ, ಬಿ 12 ದಿನದಲ್ಲಿ ಮುಗಿಸ್ತಾನೆ, ಸೀದಾ ಒಂದು ಎಲ್ಫ್ ಅನ್ನು ತೊಂದರೆ ಎ ಮತ್ತು ಬಿ ಮತ್ತು ಸಿ ಕುಡಿದ್ರೆ 4 ದಿವಸದಲ್ಲಿ ಮುಗಿಸ್ತಾರೆ. ಹಾಗಾದರೆ ಸಿ ಒಬ್ಬನೇ ಎಷ್ಟು ದಿನದಲ್ಲಿ ಈ ಕೆಲಸವನ್ನು ಮುಗಿಸ್ತಾನೆ ಅಂತ. ಆಸ್ ಕ್ವಶನ್, ಎ ಕ್ಯಾನ್ ಲೇ ರೈಲ್ವೆ ಟ್ರ್ಯಾಕ್ ಇನ್ 16 days. 16 daysಲ್ಲಿ ಎ ಅನ್ನುವಂಥವನು 16 daysಲ್ಲಿ ಮುಗಿಸ್ತಾನೆ. ಹಾಗಾದರೆ ಎ ಕ್ಯಾನ್ ಲೇ ರೈಲ್ವೆ ಟ್ರ್ಯಾಕ್ in 1 day. In 1 day is equal to 1/16. 1 ದಿವಸದಲ್ಲಿ ಮುಗಿಸ್ತಾನೆ. ಬಿ in 12 days. B can lay railway tracks in 1 day is equal to 1/12. C in X days. You don't know. ನಾವು ಸಿ ಎಸ್ ದಿವಸದಲ್ಲಿ ಮುಗಿಸ್ತಾನೆ ಅಂತ ಗೊತ್ತಿಲ್ಲ, ನಾವು ಎಕ್ಸ್ ಡೇಸಲ್ಲಿ ಮುಗಿಸ್ತಾನೆ ಅಂತ ಬಯಸ್ಕೊಳ್ಳೋಣ. 1 ದಿವಸದಲ್ಲಿ ಎಷ್ಟು ಮುಗಿಸ್ತಾನೆ ಅಂತ ಹೇಳಿದ್ರೆ ಸಿ ಇನ್ 1 day 1/x. ಎ 1 ದಿವಸದಲ್ಲಿ 1/16, ಬಿ 1/12, ಸಿ 1/x. ಇವರು ಮೂರು ಸೇರಿಸಿ 1/4 ಡೇಸಲ್ಲಿ, ಇವ್ರು ಮೂವರು ಸೇರಿಸಿ 4 ದಿವಸದಲ್ಲಿ ಮುಗಿಸ್ತಾರೆ. ಅಂದರೆ 1 ದಿವಸದಲ್ಲಿ 1/4 ಡೇಸಲ್ಲಿ ಮುಗಿಸ್ತಾರೆ. ಬೈ ಕ್ವಶನಿಂದ ನಾವು ಈ ರೀತಿ ಬರ್ಕೋಬೋದು. 1/16 ಪ್ಲಸ್ 1/12 ಪ್ಲಸ್ 1/x is equal to 1/4. Now 16 and 12 LCM 48,
16 3 ज़ा 4 ज़ा 3 + 4 + 1/x is equal to 1/4. 7/14 plus 1/x is equal to 1/4. 1/x is equal to 1/4 minus 7/48 is equal to 48 12 ज़ा 48 1 ज़ा 12 minus 7 is equal to 5/48. 1/x is equal to 5/48. X is equal to 40/5. Even if converted, this one is mixed fraction is equal to 5 9 ज़ा 3/5. ಅಂದರೆ x 9 ಹೋಲ್ 3/5 ಡೇಸಲ್ಲಿ ಮುಗಿಸ್ತಾನೆ. ಇದು ಸಿ ಆಪ್ಷನ್ ಇದೆ. ಸಿ ಆಪ್ಷನ್ ಕರೆಕ್ಟ್ ಆಗಿದೆ. Question 10. In figure, find the ratio of number of triangle to the number of circles inside the rectangles and number of squares to all the figures inside the rectangle. A 3/2, 2/7, B 3/7, 2/7, C 2/7, 2/7, D 3/2. ಇಲ್ಲಿ ಆಯತದಲ್ಲಿ ಕೊಟ್ಟಿರ್ತಕ್ಕಂತಹ ಆಕೃತಿಗಳಲ್ಲಿ ಟ್ರಯಾಂಗಲ್ ತ್ರಿಭುಜಗಳ ಅನುಪಾತಕ್ಕೂ ಮತ್ತು ರೆಕ್ಟಾಂಗಲ್ ನಂಬರ್ ಆಫ್ ಸರ್ಕಲ್ಸ್ ಇಲ್ಲಿ ವೃತ್ತಗಳ ಅನುಪಾತ ಮತ್ತು ರೆಕ್ಟಾಂಗಲ್ ಆ್ಯಂಡ್ ನಂಬರ್ ಆಫ್ ಇನ್ಸೈಡ್ ದ ರೆಕ್ಟಾಂಗಲ್ ಆ್ಯಂಡ್ ನಂಬರ್ ಆಫ್ ಸ್ಕ್ವಯರ್ಸ್ ಟು ದ ಆಲ್ ದ ಫಿಗರ್ಸ್ ಇನ್ಸೈಡ್ ದ ರೆಕ್ಟಾಂಗಲ್. ಇಲ್ಲಿರುವಂತಹ ಒಂದು ಸ್ಕ್ವಯರ್ಸಿಗೂ ಮತ್ತು ಈ ರೆಕ್ಟಾಂಗಲ್ ಇರ್ತಕ್ಕಂತಹ ಎಲ್ಲ ಒಂದು ಆಕೃತಿಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ನಂಬರ್ ಆಫ್ ಟ್ರಯಾಂಗಲ್ ಇಸ್ ನಂಬರ್ ಆಫ್ ಟ್ರಯಾಂಗಲ್ಸ್ inside the rectangle is equal to number of triangles ಎಷ್ಟಿದೆ? 1 2 3 ಇದೆ. Number of circles inside the circle is equal to 1 and 2 ಇದೆ. The number of circles inside the number of triangle ratio circle is equal to 3:2 is equal to 3/2. Next, number of squares inside rectangle is equal to number of squares ಎಷ್ಟಿದೆ ಅಂತ ನೋಡಿದ್ರೆ 1 ಮತ್ತು 2 ಇದೆ. Number of to all the figures inside the rectangle, all the figures inside the rectangle is equal to 1 2 3 4 5 7 1 2 3 4 5 6 7 total 7 ಇದೆ. is equal to ratio is equal to 2:7
7 is equal to 2/7. Number of triangle ratio number of circle is equal to 3/2. Number of squares and all figures ratio is equal to 2/7. ಇಲ್ಲಿದೆ 2 3/2 3/2 2/7 ಫಸ್ಟ್ ಆಪ್ಷನ್ಸ್ ಅಲ್ಲಿದೆ. ಹೀಗಾಗಿ ಫಸ್ಟ್ ಒನ್ ಈಸ್ ಕರೆಕ್ಟ್. Question 11. Ram, Rahul and Rohit shared a bag of marbles. The bag contained 272 marbles. How many marbles were left over after the friends share them equally? A 90, B 91, C 6, D 2. ರಾಮ, ರಾಹುಲ ಮತ್ತು ರೋಹಿತ್ ಇವರು ಮೂವರು 772 ಗೋಲಿಗಳನ್ನು ಅಥವಾ ಮಾರ್ಬಲ್ಸ್ಗಳನ್ನು ಹಂಚಿಕೊಂಡ್ರೆ ಉಳಿಯುವ ಮಾರ್ಬಲ್ಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಲಾಗಿದೆ. ಅಂತಂದ್ರೆ ಇರುವವರು ಎಷ್ಟು ಜನ? ರಾಮ, ರಾಹುಲ ಮತ್ತು ರೋಹಿತ 3 ಜನ. 3 ಜನದಲ್ಲಿ 772 ಡಿವೈಡ್ ಮಾಡಿಬಿಡೋಣ. 272 divided by 3 because Ram, Rahul and Rohit 3 members the shared 272 marbles. 3 9s are 27 0 0 2 0. That means 2 is remainder. ಹೀಗಾಗಿ ಈ 2 ಎಷ್ಟು ಉಳಿದಿದೆ ಅಂತಂದರೆ 2 ಉಳಿದಿದೆ. ಶೇಷ 2 ಉಳಿದಾಗ ಈ 2 ಮಾರ್ಬಲ್ಸ್ಗಳು 3 ಶೇರ್ ಮಾಡ್ಕೊಂಡಾಗ 772 ಗೋಲಿಗಳನ್ನು 3ರಲ್ಲಿ ಶೇರ್ ಮಾಡ್ಕೊಂಡಾಗ ಉಳಿಯುವಂತಹ ಒಂದು ಗೋಲಿಗಳ ಸಂಖ್ಯೆ ಈ 2. ಡಿ ಈಸ್ ಕರೆಕ್ಟ್ ಆನ್ಸರ್. Question number 12. Cost of 4 dozen of bananas is 60 rupees. How many bananas can be purchased for 12.50 Rs? A 10, B 15, C 12, D 18. ಓಕೆ, 4 ಡಜನ್ ಬಾಳೆಹಣ್ಣುಗಳಿಗೆ 60 ರೂಪಾಯಿ ಆದರೆ 12.5 ರೂಪಾಯಿಗೆ ಎಷ್ಟು ಬಾಳೆಹಣ್ಣುಗಳು ಬರ್ತಾವು ಅಂತ ಕೇಳಿದ್ದಾರೆ. ಕಾಸ್ಟ್ ನೀವು ಬೇರೆ ಬೇರೆ ಮೆಥಡ್ದಲ್ಲಿ ಇದು ಪಡ್ಕೋಬಹುದು. ಕಾಸ್ಟ್ ಬನಾನಾಸ್ ಕಾಸ್ಟ್ 60 rupees 12.50 rupees. 60 rupeesಗೆ 4 ಡಜನ್. 4 ಡಜನ್ ಅಂತ ಹೇಳಿದ್ರೆ 4 × 12 12.50 rupeesಗೆ ಎಷ್ಟು ಅಂತ ಗೊತ್ತಿಲ್ಲ. ಎಕ್ಸ್ ದಟ್ ಲೆಟ್ ಬಿ ಎಕ್ಸ್. ಓಕೆ, 60 12.50 48 ಎಕ್ಸ್. ಮಧ್ಯಪದಗಳ ಗುಣಲಬ್ಧವು ಅಂತ್ಯಪದಗಳ ಗುಣಲಬ್ಧಿಗೆ ಸಮವಾಗಿರುತ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 12.5 × 48 divided by 60. 65s 64s 5 1s 5 2s 5 2 2 ಇತ್ತು 25 ಇತ್ತು 5 5 is equal to 2.5 4s 10. ಅಂದರೆ ಎಕ್ಸ್ ಈಸ್ ದ ನಂಬರ್ ಆಫ್ ಬನಾನಾಸ್. ಸೊ ನಾವು 12 ರೂಪಾಯಿಗೆ 10 ಬನಾನಾಗಳನ್ನು ನಾವು ಕೊಂಡ್ಕೋಬಹುದು. ಎ ಈಸ್ ಕರೆಕ್ಟ್ ಆನ್ಸರ್. Question number 13. The average weight of 16 boys in a class is 50.25 kg and that of the remaining 8 boys is 45.15 kg. Find the average weight of all the boys in the class. A 47.55 kg, B 48 kg, C 48.55 kg, D 49.25 kg. ಒಂದು ಶಾಲೆಯಲ್ಲಿ 16 ಒಂದು ಹುಡುಗರ ಸರಾಸರಿ ತೂಕ 50.25 kg ಇದೆ.
ಮತ್ತು ಉಳಿದ 8 ಹುಡುಗರ ಒಂದು ಸರಾಸರಿ 45.15 kg ಇದೆ. ಹಾಗಾದರೆ ಒಟ್ಟು ಶಾಲೆಯಲ್ಲಿರ್ತಕ್ಕಂತಹ ಹುಡುಗರ ಸರಾಸರಿ ತೂಕ ಎಷ್ಟು? ದ ಟೋಟಲ್ weight of all boys divided by the total number of all boys. This is sarasari. ಇದು ಸರಾಸರಿ ಸೂತ್ರ. The total weight of all boys divided by the total number of all boys. Total weight of all boys is equal to 16 into 50.25 plus 8 into 45.15. Total boys is equal to 16 plus 8. ಈಗ ಇವೆರಡರ ಗುಣಾಕಾರ ಮಾಡಿ ಕೂಡಿಸಿ ಇದು 16 8 ಕೂಡಿಸಿ ಭಾಗಾಕಾರ ಮಾಡಬೇಕು. ಆದರೆ ಇಲ್ಲಿ ಸ್ವಲ್ಪ ನಿಮಗೆ ಲೇಟ್ ಆಗ್ತೈತಿ. ಈಗ ಇಲ್ಲಿ ಏನು ಮಾಡಿರಿ ಅಂತ ಹೇಳಿದ್ರೆ ಇದರಲ್ಲಿ ಇರ್ತಕ್ಕಂಥ 8ಅನ್ನು ಕಾಮನ್ ಆಗಿ ತೊಗೊಂಡ್ಬಿಟ್ರಿ. ಕಾಮನ್ ಆಗಿ ತೊಗೊಂಡ್ರೆ 8, ಇಲ್ಲಿ 8ಅನ್ನು ಕಾಮನ್ ಆಗಿ ತೊಗೊಂಡ್ರೆ ಇಲ್ಲಿ 16ಅಲ್ಲಿ 2 ಉಳಿಯುತ್ತೆ ಇಂಟು 50.25 ಪ್ಲಸ್ 8 ತೊಗೊಂಡ್ರೆ 45.15 divided by 16 plus 8 24. 8 ones are 8 threes are 50.25 into 2 is equal to 50.25 into 2 is equal to 2 5s are 10, 1 2 2s are 4, 5.200, 2 5s are 10, 100.50 plus 45.15, 5 6 5 4 1 145.65 divided by 3. 145.65 divided by 3. 3 4s are 12, 2 25, 3 8s are 24, 1 point is there, 0.6, 3 5s are 50, 1 5 3 5s are 15. That means 48.55 kg. This is a sarasari of all boys. ಇದು ಥರ್ಡ್ ಆಪ್ಷನ್ ಅಲ್ಲಿ ಇದೆ 48.55 kg. So this is the correct answer. Question number 14. Manju runs around a rectangular park of length 35 meter and breadth 20 meter. Minu runs around a square park of side 30 meter. Who covers less distance? How much if Minu takes 4 rounds and Manju takes 3 rounds completely? A. Minu 150 meter. B. Manju 120 meter. C. Manju 150 meter. D. Minu 120 meter. ಮಂಜು ಒಂದು ಆಯತಾಕಾರದ ಒಂದು ಪಾರ್ಕನ್ನು 35 ಮೀಟರ್ ಉದ್ದ ಮತ್ತು 20 ಮೀಟರ್ ಅಗಲಿರುವಂತಹ ಆಯತಾಕಾರದ ಪಾರ್ಕನ್ನು 3 ರೌಂಡ್ಗಳನ್ನು ಸುತ್ತಾನೆ. ಮೀನು ಒಂದು ಸ್ಕ್ವೇರ್ ಇರುವಂತಹ ಚೌಕ ಇರುವಂತಹ ಪಾರ್ಕನ್ನು 30 ಮೀಟರ್ ಇರುವಂತಹ ಪಾರ್ಕನ್ನು 4 ರೌಂಡ್ಗಳನ್ನು ಸುತ್ತಿದರೆ ಯಾರು ಕಡಿಮೆ ಸುತ್ತಾರೆ ಎಷ್ಟು ಅಂತ ಕೇಳಲಾಗಿದೆ. ಈಗ ಮಂಜು
ಮಂಜುನ ತೊಗೊಳ್ಳೋಣ. ಮಂಜು ರೆಕ್ಟ್ಯಾಂಗ್ಯುಲರ್ ಪಾರ್ಕನ್ನು 35 ಮೀಟರ್ 20 ಮೀಟರ್ ಇದೆ. ಎಸ್ ಪೆರಿಮೀಟರ್ ಇಸ್ ಈಕ್ವಲ್ ಟು rectangle perimeter is equal to 2 plus L plus B. 2 bracket L plus B is equal to 2. L ಅಂದರೆ 35, B ಅಂದರೆ 20. 2 plus 55 is equal to 110 meter. 1 round is equal to 110 meters ಆಗ್ತೈತಿ. ಅಂದರೆ 3 round is equal to 110 into 3 is equal to 330 meter. ಮಂಜು 330 ಮೀಟರನ್ನು ಸುತ್ತಾನೆ. ಇನ್ನು ಮೀನು ಅದು ಚೌಕ ಇದೆ. ಚೌಕ ಮೀನ್ಸ್ ಎಲ್ಲ ಸೈಡ್ಗಳು ಸಮ ಇರ್ತಾವೆ. 30 30 30 30. ಸೊ 30 into 4 is equal to 120. 1 round ಒಂದು ಈ ಚೌಕದ ಒಂದು ಪರ್ಮೀಟರ್ is equal to 4a is equal to 120 ಮೀಟರ್. ಒಂದು ರೌಂಡಿಗೆ 120 ಮೀಟರ್ ಹೋಗ್ತಾನೆ. 4 ರೌಂಡಿಗೆ 4 into 120 is equal to 480 ಮೀಟರ್. ಇವನ್ ಮಂಜು ಇನ್ನು ಮೀನು. ಸೊ ಮೀನುದು ಜಾಸ್ತಿ ಇದೆ, ಮಂಜುದು ಕಡಿಮೆ ಇದೆ. ಹೀಗಾಗಿ 480 minus 330 is equal to 0. 8 5 1 150 meter. Round square fork side 30 meter. Who covers less distance? Any how much less distance ಅನ್ನು ಯಾರು ಮಾಡ್ತಾರೆ ಅಂತ ಕೇಳಿದ್ದಾರೆ. ಮಂಜುಂದು ಎಷ್ಟಿದೆ? 330 ಇದೆ. ಮೀನುದು 480 ಇದೆ. ಹೀಗಾಗಿ ಮಂಜು ಕಡಿಮೆ. ಮಂಜು ಎಷ್ಟು ಕಡಿಮೆ? 150 ಮೀಟರ್. ದ್ಯಾಟ್ ಮೀನ್ಸ್ ಮಂಜು 150 ಮೀಟರ್ ಈಸ್ ಕರೆಕ್ಟ್ ಆನ್ಸರ್. ಸಿ ಈಸ್ ಕರೆಕ್ಟ್ ಆನ್ಸರ್. Question number 15. A photo frame is in the shape of quadrilateral, which one diagonal longer than the other. Which of the following is the possible shape of the photo frame? A square, B rectangle, C rhombus, D none of these. ಒಂದು ಫೋಟೋ ಫ್ರೇಮ್ ಚತುರ್ಭುಜದಲ್ಲಿದೆ. ಅದರ ಡೈಗ್ನೋಲ್ ಒಂದು ಮತ್ತೊಂದಕ್ಕಿಂತಲೂ ಹೆಚ್ಚಾಗಿದ್ದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾಧ್ಯ ಇದೆ? ಸ್ಕ್ವಯರ್ ಚೌಕ, ರೆಕ್ಟ್ಯಾಂಗಲ್ ಆಯತ, ರೋಂಬಸ್ ವಜ್ರಾಕೃತಿ, ನನ್ ಆಫ್ ದೀಸ್ ಯಾವುದು ಅಲ್ಲ. ಯಾವುದು ಸರಿ? ಸ್ಕ್ವಯರ್ ಅನ್ನು ನೋಡೋಣ. ಸ್ಕ್ವಯರ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಆಲ್ ಸೈಡ್ಸ್ ಅಂಡ್ 2 ಡೈಗ್ನೋಲ್ಸ್ ಆರ್ ಈಕ್ವಲ್. ಇವು ಡೈಗ್ನೋಲ್ಸ್ ಮತ್ತು ಸ್ಕ್ವಯರ್ ಎಲ್ಲಷ್ಟು ಸೈಡ್ಸ್ಗಳು ಈಕ್ವಲ್ ಆಗಿರ್ತವೆ. ಹೀಗಾಗಿ ಇದು ರಾಂಗ್. ರೆಕ್ಟ್ಯಾಂಗಲ್ rectangle opposite sides and then diagonals both are equal, so this also wrong. Now rhombus, ರೋಂಬಸ್ ಅಲ್ಲಿ ಎಲ್ಲಾ ಸೈಡ್ಸ್ ಗಳು ಸಮ ಇರ್ತಾವು, ಡೈಗ್ನೋಲ್ಸ್ ಸಮ ಇರಲ್ಲ. ಹೀಗಾಗಿ ಇದು ಒಂದು ಜಾಸ್ತಿ ಇರ್ತೈತಿ, ಒಂದು ಕಡಿಮೆ ಇರ್ತೈತಿ ಯಾವುದಾದ್ರೂ. ಹೀಗಾಗಿ ದಿಸ್ ಈಸ್ ರೈಟ್ ಆನ್ಸರ್. ರೋಂಬಸ್ ಈಸ್ ಸರಿಯಾದಂತಹ ವಜ್ರಾಕೃತಿ, ಸರಿಯಾದಂತಹ ಉತ್ತರವಾಗಿದೆ. Question number 16. The product of a non-zero whole number and its successor is always A divisible by 3, B an odd number, C a prime number, D an even number. Whole number is equal to ಇದರ ಒಂದು ಸೆಟ್ ಏನಿರುತ್ತೆ 0 1 2 3 4 5 6 7 ಓಕೆ, ಸಂಖ್ಯಾತ ಇರುತ್ತೆ. ದ ಪ್ರಾಡಕ್ಟ್ ಆಫ್ ನಾನ್ ಝೀರೋ
ಈ ಜೀರೋನ ಬಿಟ್ ಇಟ್ಸ್ ಸಕ್ಸಸರ್ ಒಂದು ಸಂಖ್ಯೆಯನ್ನು ತೊಂದು ಅದರ ನಂತರ ಬರುವಂತಹ ಸಂಖ್ಯೆಗೆ ಗುಣಲಬ್ಧ ಮಾಡಿದ್ರೆ ಯಾವ ನಂಬರ್ ಬರುತ್ತೆ? ಡಿವಿಸಿಬಲ್ ಬೈ 3, ಆನ್ ಆಡ್ ನಂಬರ್, ಎ ಪ್ರೈಮ್ ನಂಬರ್, ಆನ್ ಇವನ್ ನಂಬರ್, ಯಾವ ನಂಬರ್ ಬರುತ್ತೆ ನೋಡೋಣ. ಇದನ್ನ ಜೀರೋ ಅನ್ನ ಬರೋಣ. 1 into 2 ಮಾಡೋಣ ಇಸ್ ಈಕ್ವಲ್ ಟು 1 into 2, 2, 3 into 4 ಮಾಡೋಣ ಇಸ್ ಈಕ್ವಲ್ ಟು 5 into 6 ಮಾಡೋಣ 5 6 30. ಸೊ ಯಾವುದು ಮಾಡಿದ್ರು ಅಷ್ಟೇ ಇಲ್ಲಿ ಒಂದು ಹೋಲ್ ನಂಬರ್, ಒಂದು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಒಂದು ಸಂಖ್ಯೆ ಅದರ ನಂತರ ಬರುವಂತಹ ಸಂಖ್ಯೆಗೆ ಗುಣಾಕಾರ ಮಾಡಿದಾಗ ಯಾವಾಗಲೂ ಇವನ್ ನಂಬರ್ ಇವನ್ ನಂಬರ್ ಬರುತ್ತೆ. Question number 17. A sum pays a total simple interest of Rs 4016.25 at the rate of 9% in 5 years. What is the sum? A. 4,462 rupees. B. 8,032 rupees. C. 8,900 rupees. D. 8,925 rupees. ಇಲ್ಲಿ ಒಂದು ಅಮೌಂಟಿಗೆ ಅಥವಾ ಒಂದು ಪ್ರಿನ್ಸಿಪಲ್ ಅಮೌಂಟಿಗೆ ಸಿಂಪಲ್ ಇಂಟ್ರೆಸ್ಟ್ 4,016.25 ಬಂದರೆ 9% ರೇಟ್ ಆಫ್ ಇಂಟ್ರೆಸ್ಟ್ ಟೈಮ್ 5 ವರ್ಷ ಇದ್ದರೆ ವಾಟ್ ಈಸ್ ದ ಸಮ್? ಸಮ್ ಅಂದರೆ ಪ್ರಿನ್ಸಿಪಲ್ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ SI ಇಸ್ ಈಕ್ವಲ್ ಟು 4016.25. Rate of interest is equal to 9%. Time is equal to 5 year. P is equal to what? Principal sum is equal to what? ಅಸಲು ಎಷ್ಟು ಅಂತ ಕೇಳಿದ್ದಾರೆ. SI is equal to PTR by 100. This is formula. SI is equal to 4016.25 is equal to P ಕಂಡುಹಿಡಬೇಕು. T 5 years 9% 100. P is equal to ಗುಣಾಕಾರ ಆಗ್ತೈತಿ, ಎರಡು ಬಂದು ಭಾಗಾಕಾರ ಆಗ್ತಾವೆ. 25 into 100 divided by 5 into 9. 5 ones are 5 20s are 9 ones are 9 4s are 36 3 4 41 9 4s are 5 56 9 6 are 0.2 22 9 2s are 9 5s are 446.25 into 20. 2 5s are 10, 2 2s are 4 plus 1 5, 2 6s are 12, 1 2 4s are 8 9, 2 4s are 8 1 0 0 is equal to 8,925 rupees. ಆ ಪ್ರಿನ್ಸಿಪಲ್ ಬರೋದು 8,925. ದಟ್ ಈಸ್ ಡಿ ಆನ್ಸರ್ ಈಸ್ ಕರೆಕ್ಟ್. Okay. Question number 18. Find the angle measures between end of the clock when time shows 6 p.m. A 90 degree, B 45 degree, C 180 degree, D 270 degree. ಈ ಒಂದು ಟೈಮಲ್ಲಿ ಸಾಯಂಕಾಲ 6 ಗಂಟೆ ಆದಾಗ ಎಷ್ಟು ಡಿಗ್ರಿ ಇರ್ತೈತೆ? ಟೈಮ್ ಇದೆ 12 6 3 9 1 2 4 5 7 8 10 11. 6 ಗಂಟೆ ಆದಾಗ ಈ
ಒಂದು ಗಂಟೆಯ ಮುಳ್ಳು ಇದರ ಮೇಲೆ ಇರುತ್ತೆ, ನಿಮಿಷದ ಮುಳ್ಳು ಇದರ ಮೇಲೆ ಇರುತ್ತೆ, ಸ್ಟ್ರೇಟ್ ಆಗಿರುತ್ತೆ. ಸ್ಟ್ರೇಟ್ ಆಗಿರೋದ್ರಿಂದ ಸ್ಟ್ರೇಟ್ ಇದ್ದಾಗ ಅದು ಸರಳ ಕೋನ ಅಂತ ಕರೀತಾರೆ. ದಟ್ ಈಸ್ 180 ಡಿಗ್ರಿ. ಸರಳ ಕೋನ ಯಾವಾಗಲೂ 180 ಡಿಗ್ರಿಯಲ್ಲಿ ಇರುತ್ತೆ. ಹೀಗಾಗಿ ದಿಸ್ ಇಸ್ ಸಿ ಈಸ್ ಆನ್ಸರ್ ಕರೆಕ್ಟ್. Question number 19. Find the volume of a cube of the side 6 cm. A 216 cubic centimeter, 360 cubic centimeter, 72 cubic centimeter, D 108 cubic centimeters. ಒಂದು ಘನದ ಸೈಡ್ 6 ಸೆಂಟಿಮೀಟರ್ ಇದ್ದರೆ ಅದರ ಒಂದು ವ್ಯಾಲ್ಯೂಮನ್ನು ಕಂಡುಹಿಡಿಯಿರಿ ಅಂತ ಹೇಳಿರಿ. Side of cube is equal to 6 centimeter. Volume of a cube is equal to side cube. So 6 centimeter 6 cube is equal to 6 into 6 into 6 is equal to 216 cubic centimeter. 216 cubic centimeter. This is A answer is correct. ಒಂದು ಘನದ ಸೈಡು 6 ಸೆಂಟಿಮೀಟರ್ ಇದ್ದಾಗ ಅದರ ವ್ಯಾಲ್ಯೂಮ್ 216 ಕ್ಯೂಬಿಕ್ ಸೆಂಟಿಮೀಟರ್ ಇರುತ್ತದೆ. Question number 20. Write Roman numeral C, D, X, 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 I, X in Arabic numeral. A 439, B 449, C 529, D 539. ಈ ಒಂದು ಸಿ ಡಿ ಎಕ್ಸ್ ಎಕ್ಸ್ ಐ ಎಕ್ಸ್ ಅನ್ನು ರೋಮನ್ ಸಂಖ್ಯೆಯಲ್ಲಿದೆ. ಇದು ಅರೇಬಿಕ್ ಸಂಖ್ಯೆಯಲ್ಲಿ ಬರೆದಾಗ ಎಷ್ಟು ಆಗ್ತೈತಿ? ಸಿ ಡಿ ತಿಳಿದ್ರೆ 400, 430, 39. 439 is correct answer. Question number 21. The product of two numbers is 1296. If one number is 16 times the other, find the smaller number. A 12, B 16, C 4, D 9. ಎರಡು ಸಂಖ್ಯೆಗಳ ಗುಣಲಬ್ಧ 1796 ಇದೆ. ಅದರಲ್ಲಿ ಒಂದು ಸಂಖ್ಯೆಗಿಂತ ಮತ್ತೊಂದು ಸಂಖ್ಯೆ 16ರಷ್ಟು ದೊಡ್ಡದಾಗಿದ್ದರೆ ಆ ಒಂದು ಸಣ್ಣ ಸಂಖ್ಯೆ ಯಾವುದು? ಲೆಟ್ ನಂಬರ್ ಬಿ ಇಸ್ ಈಕ್ವಲ್ ಟು ಎಕ್ಸ್. ಆ ಸ್ಮಾಲರ್ ನಂಬರ್ ಅಥವಾ ಒಂದು ನಂಬರ್ ಎಕ್ಸ್ ಆಗಿರಲಿ. ದ ಅದರ್ ನಂಬರ್ is equal to 16x. The both product is equal to 1296. ಇವೆರಡರ ಗುಣಲಬ್ಧ 1796 ಇದೆ. ಹೀಗಾಗಿ x into 16x is equal to 1296. x into 16x is equal to 16. x square is equal to 1296. x square is equal to 1296 divided by 16. 16 ones are 16 8s are 1 1. X square is equal to 81. X is equal to root 81. X is equal to 9. That smaller number is there 9. So D is correct answer. Question number 22. The measures of an angle is 3/4 of 60 degree. What is the measure of its complementary angle? A 30 degree, B 60 degree, C 45 degree, D 20 degree. ಒಂದು ಕೋನ 60 ಡಿಗ್ರಿಗೆ 3/4 ಅಷ್ಟಿದೆ ಇದ್ದರೆ ಅದರ ಕಾಂಪ್ಲಿಮೆಂಟರಿ ಡಿಗ್ರಿ ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. 60ಗೆ 3/4 ಅಂತ ಹೇಳಿದ್ರೆ ಇಸ್ ಈಕ್ವಲ್ ಟು 4 1s
4 15s 45 degrees. 45 degrees. 3 by 4 of 60 degree is equal to 45 degree. Here complementary degree 45, that angle should be x. ಎರಡು ಕೋನಗಳನ್ನು ಕೂಡಿಸಿದಾಗ 90 ಡಿಗ್ರಿ ಬಂದರೆ ಅದಕ್ಕೆ ಕಾಂಪ್ಲಿಮೆಂಟರಿ ಡಿಗ್ರಿ ಅಂತ, ಕಾಂಪ್ಲಿಮೆಂಟರಿ ಕೋನ ಅಥವಾ ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂತ ಕರೀತಾರೆ. ಹೀಗಾಗಿ 40 ಡಿಗ್ರಿ 45 ಡಿಗ್ರಿ ಪ್ಲಸ್ ಎಕ್ಸ್, ಇನ್ನೊಂದು ಕೋನ ನಮ್ಗೆ ಗೊತ್ತಿಲ್ಲ, ಅದು ಎಕ್ಸ್ ಆಗಿರಲಿ, ಇಸ್ ಈಕ್ವಲ್ ಟು 90 ಡಿಗ್ರಿ. ಎಕ್ಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ 45 degree. X is equal to 45 degree. That complementary angle also 45 degree. So this is C. 45 degree is correct answer. Subtract the difference of 8.362 and 7.942 from the sum of 5.675 and 1.327. A 6.52, 5, A 2, B 4.348, C 3.982, D 4.384. N 2.3632 ಮತ್ತು 7.942 ಇವೆರಡರ ಒಂದು ವ್ಯತ್ಯಾಸದಲ್ಲಿ 5.675 ಮತ್ತು 1.327ಗಳ ಒಂದು ಕೂಡಿಸಿದ ಮೊತ್ತದಲ್ಲಿ ಕಳೆಯಿರಿ ಅಂತ ಹೇಳಿದ್ದಾರೆ. ಇವೆರಡನ್ನ ಕೂಡಿಸೋಣ, ಇವೆರಡನ್ನ ಕಳೆಯೋಣ. 5.675 ಪ್ಲಸ್ 1.327 is equal to 12, 10, 10, 7.002. ಅವೆರಡನ್ನು ಕಳೆಯೋಣ. 8.362 ಮೈನಸ್ 7.942 0 2 13 minus 9 4 0. ಇದರಲ್ಲಿ ಇದನ್ನು ಕಳೆಯೋಣ. 7.002 ಮೈನಸ್ 420 2 8 5.6 6582. This is A answer is correct. Question number 24. Find the perimeter of the figures. A 51 centimeter, B 52 centimeter, C 53 centimeter, D 54 centimeters. ಈ ಒಂದು ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ. 51 ಸೆಂಟಿಮೀಟರ್, 52 ಸೆಂಟಿಮೀಟರ್, 53 ಸೆಂಟಿಮೀಟರ್, 54 ಸೆಂಟಿಮೀಟರ್. ಈ ಆಕೃತಿಯನ್ನು ನೋಡಿದಾಗ 1 2 3 4 ಎಲ್ಲವಷ್ಟು ಸೇಮ್ ಇದೆ ಅಂತ ಅನಿಸುತ್ತೆ. ಇದರ ಈ ಭಾಗವನ್ನು ನೋಡಿ 4 × 4 ಮಾಡಿಬಿಡೋಣ. ಈ ಭಾಗ ನೋಡೋಣ. ಈ ಭಾಗ 3 + 2 3 + 2 + 3 + 1 + 4 3 + 2 5 8 9 13 ಸೆಂಟಿಮೀಟರ್. ಒಂದು ಸೈಡ್ 13 ಸೆಂಟಿಮೀಟರ್ ಇದೆ. ಇದು 13 ಇದ್ದಾಗ ಇದು 13 ಇದು 13 ಇದು 13. ಸೊ 13 × 4 ಈಸ್ ಈಕ್ವಲ್ ಟು 52 ಸೆಂಟಿಮೀಟರ್. ಈ ಒಂದು ಆಕೃತಿಯ ಸುತ್ತಳತೆ 52 ಸೆಂಟಿಮೀಟರ್ ಆಗಿರುತ್ತೆ. Question number 25. How much time will it take for an amount of Rs 450 to yield Rs 81 as interest at 4.5% annum of simple interest? A 3 years, B 4 years, C 6 years, D 5 years. ಇಲ್ಲಿ 450 ಅಸಲು 81 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್
ಅನ್ನು ತೆಗೆದು 4.5 ರೇಟ್ ಆಫ್ ಇಂಟ್ರೆಸ್ಟ್ ಹಂಗೆ ತೆಗೆದುಕೊಂಡ್ರೆ ಕಾಲ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಪಿ ಇಸ್ ಈಕ್ವಲ್ ಟು 450, ಎಸ್ ಐ ಇಸ್ ಈಕ್ವಲ್ ಟು 81, ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 4.5 ಆ್ಯಂಡ್ ಟಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಸಮಯ ಎಷ್ಟು ಅಂತ ಕೇಳಲಾಗಿದೆ. ಟಿ ಇಸ್ ಈಕ್ವಲ್ ಟು ಎಸ್ ಐ ಇಂಟು 100 ಡಿವೈಡ್ ಬೈ ಪಿ ಇಂಟು ಆರ್. ಈಗ ಟಿ ಇಸ್ ಈಕ್ವಲ್ ಟು ಎಸ್ ಐ ಇಸ್ ಈಕ್ವಲ್ ಟು 81 ಇಂಟು 100 ಪಿ ಇಸ್ ಈಕ್ವಲ್ ಟು 450 to r is equal to 4.5. If I remove this dot, ಇಲ್ಲೊಂದು ಇದನ್ನು ನಾವು ಬಿಂದುವನ್ನು ತೆಗೆದ್ರೆ ಇಲ್ಲೊಂದು ಜೀರೋವನ್ನು ಇಟ್ಕೋಬಹುದು. ಈ ಜೀರೋ ಕ್ಯಾನ್ಸಲ್, 9 9 9 5 9 1 9 5 5 1 5 20 5 1 5 4 is equal to 4 years. Time is equal to 4 years. ಆ ಒಂದು ಅವಧಿ ಟೈಮ್ 4 ವರ್ಷಗಳು ಬೇಕಾಗ್ತೈತಿ. ಹೀಗಾಗಿ ಬಿ ಆನ್ಸರ್ ಸರಿಯಾಗಿದೆ. In a triangle, if the second angle is 2 times the first angle and the third angle is 3 times the first angle, find the angle of the triangle. A is equal to 30 degree, 60 degree, 90 degree, B 15 degree, 30 degree, 45 degree, C 45 degree, 45 degree, 90 degree, D 20 degree, 40 degree, 180, 120 degree. Yes, let first angle is equal to x. First angle x ಆಗಿರಲಿ. ಆಗ second angle is equal to 2x. Third angle is equal to 3x. ಈ ಮೂರನ್ನು ಕೂಡಿಸಿದ್ರೆ ನಮಗೆ 180 ಡಿಗ್ರಿ ಬರ್ತೈತಿ. ಒಂದು ತ್ರಿಭುಜದ ಒಟ್ಟು ಕೋನಗಳ ಮೊತ್ತ is equal to 180 ಡಿಗ್ರಿ. ಹೀಗಾಗಿ x ಪ್ಲಸ್ 2x ಪ್ಲಸ್ 3x is equal to 180 ಡಿಗ್ರಿ. x plus 2x plus 3x is equal to 6x is equal to 180 degree. X is equal to 180 degree divided by 6. X is equal to 6 1 6 3. X is equal to 30 degree. ಅಂದರೆ ಒಂದು ಆ್ಯಂಗಲ್ ಫಸ್ಟ್ ಸಣ್ಣ ಆ್ಯಂಗಲ್ಲು 30 ಡಿಗ್ರಿ, 2x ಅಂತ ಹೇಳಿದ್ರೆ 60 ಡಿಗ್ರಿ, 3x ಅಂದ್ರೆ 90 ಡಿಗ್ರಿ. ಎ ಈಸ್ ಕರೆಕ್ಟ್ ಆನ್ಸರ್. This question number 27. The area of a circle is 616 square centimeter. Find its diameter. Bracket pi is equal to 22 by 7. A 28 centimeter, B 14 centimeter, C 56 centimeter, D 32 centimeter. ಒಂದು ವೃತ್ತದ ಒಟ್ಟು ವಿಸ್ತೀರ್ಣ 616 ಸ್ಕ್ವೇರ್ ಸೆಂಟಿಮೀಟರ್ ಇದ್ದಾಗ ಅದರ ಒಂದು ವ್ಯಾಸದ ಅಳತೆಯನ್ನು ಕಂಡುಹಿಡಿಯಿರಿ. ಇಲ್ಲೇ ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು 5r ಸ್ಕ್ವಯರ್. ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು 5r ಸ್ಕ್ವಯರ್. ಇಲ್ಲಿ ಎ ಇಸ್ ಈಕ್ವಲ್ ಟು ಏರಿಯಾ 616 ಸ್ಕ್ವೇರ್ ಸೆಂಟಿಮೀಟರ್ ಇದ್ದಾಗ ನಾವು ಡಯಾಮೀಟರ್ನ ಕಂಡುಹಿಡಿಯಬೇಕಾಗಿದೆ. ಎ ಇಸ್ ಈಕ್ವಲ್ ಟು 616 ಇಸ್ ಈಕ್ವಲ್ ಟು 22 by 7 r ಸ್ಕ್ವಯರ್
ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಗುಣಾಕಾರ ಆಗ್ತೈತಿ, ಇದು ಭಾಗಾಕಾರ 616 ಇಂಟು 7 divided by 22. 22 ones are 22, 2s are 44, 17 176, 22 8s are 28, 7s are 196. R square is equal to 196. R is equal to root 196. R is equal to 14. R is equal to 14 centimeter. ರೇಡಿಯಸ್, ಎರಡು ರೇಡಿಯಸ್ ಸೇರಿದಾಗ ಒಂದು ಡಯಾಮೀಟರ್ ಆಗ್ತೈತೆ. ಆರ್ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಡಿ. ಸೊ 14 ಇನ್ ಪ್ಲಸ್ 14 ಇಸ್ ಈಕ್ವಲ್ ಟು 28 ಸೆಂಟಿಮೀಟರ್. 14 ಮತ್ತು 14ರಲ್ಲಿ ಕೂಡಿಸಿದಾಗ 28 ಸೆಂಟಿಮೀಟರ್ ಆಗ್ತೈತಿ. 28 ಸೆಂಟಿಮೀಟರ್ ಆ ವ್ಯಾಸನ ಆ ವೃತ್ತ ಒಳಗೊಂಡಿರುತ್ತದೆ. Question number 28. Find the quotient when 53.016 is divided by 24. A 2.29, B 2.209, C 2.292, D 2.029. ಇಲ್ಲಿ 53.01 ಆರನ್ನು 24ರಿಂದ ಭಾಗಾಕಾರ ಮಾಡಿದಾಗ ಭಾಗಲಬ್ಧ ಎಷ್ಟು ಬರುತ್ತದೆ ಅಂತ ಕೇಳಲಾಗಿದೆ. ಈಗ ಭಾಗಾಕಾರ ಮಾಡಿಬಿಡೋಣ. 53.016 divided by 24. 24 2s are 48. ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್ 0. 24 2s are 48 2 0. ಇಲ್ಲಿ ಬಂತು ಅಂತೇವು, ಇಲ್ಲ 0. 16 24 9s are 216 0 0 0. ಕ್ವೋಷಂಟ್ ಇದು ಭಾಗಲಬ್ಧ. ಈಗ 2.209 2.09 ಬಿದಲ್ಲಿದೆ. ಬಿ ಸರಿಯಾದ ಉತ್ತರವಾಗಿದೆ. Question number 29. A rectangular path of 60 meter length and 3 meter width is covered by square tiles of side 25 centimeter. Find the number of tiles used to make this path. A 2250, B 1440, C 2880, D 1200. ಒಂದು ಆಯತಾಕಾರದ ಒಂದು ಆಯತ 60 ಮೀಟರ್ ಅಗಲ, 30 ಮೀಟರ್ 60 ಮೀಟರ್ ಉದ್ದ, 30 ಮೀಟರ್ ಅಗಲ ಇರುವಂಥದ್ದು ಇದೆ. ಅದರಲ್ಲಿ ಟೈಲ್ಸ್ಗಳನ್ನು 25 ಸೆಂಟಿಮೀಟರ್ಸ್ ಸ್ಕ್ವೇರ್ ಆಗಿರ್ತಕ್ಕಂಥ ಚೌಕಾಗಿರ್ತಕ್ಕಂತಹ ಟೈಲ್ಸ್ಗಳನ್ನು ಮಾಡಬೇಕಾದ್ರೆ ಎಷ್ಟು ಟೈಲ್ಸ್ಗಳು ಬೇಕಾಗಿದೆ? ಟೋಟಲ್ ಆಗಿ ರೆಕ್ಟಾಂಗ್ಯುಲರ್ ಸ್ಕ್ವೇರ್ ಮಾಡಿ ಡಿವೈಡೆಡ್ ಬೈ ಆ ಟೈಲ್ಸ್ದ ಒಂದು ಏರಿಯಾ ಮಾಡಿಬಿಟ್ರಾಯ್ತು, ಬರ್ತೈತಿ 60 ಏರಿಯಾ ಆಫ್ rectangle is equal to area of rectangle is equal to L into B. So 60 meter into 3 meter. ಇದನ್ನು ನಾವು ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ 600 ಸೆಂಟಿಮೀಟರ್ ಇಂಟು 300 ಸೆಂಟಿಮೀಟರ್. ಒಂದು ಟೈಲ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 25 ಸೆಂಟಿಮೀಟರ್ ಇದೆ. ಹೀಗಾಗಿ 25 ಇಂಟು 25 ಸೆಂಟಿಮೀಟರ್ ಇಂಟು 25 ಸೆಂಟಿಮೀಟರ್. 25 ಒಂದಲೇ 25 ಒಂದಲೇ 5 ಉಳಿತು 55, 25 ಎರಡಲೇ 25 ಒಂದಲೇ 25 ಎರಡಲೇ 10 ಉಳಿತು 110, 25 ನಾಲ್ಕಲೇ ಇಸ್ ಈಕ್ವಲ್ ಟು 240 into 12. 240 into 12 is equal to 12 0 12 4 48 4 12 2 24 28. ನಮಗೆ ಅಲ್ಲಿ ಬೇಕಾಗುವಂತಹ
ಟೈಲ್ಸ್ಗಳ ಸಂಖ್ಯೆ 2880. ಇದು ಸಿ ಆಪ್ಷನ್ನಲ್ಲಿದೆ, ಹೀಗಾಗಿ ಸಿ ಆಪ್ಷನ್ಸ್ ಕರೆಕ್ಟ್ ಆಗಿದೆ. Question number 30. What is the value of A in 475 plus 64% of 950 is equal to 900 plus A? A 183, B 233, C 1983, D none of these. ಈಗ ಇದನ್ನು ಹೇಗಿದೆ ಆಗಿ ಬರ್ಕೊಳ್ಳೋಣ. 475 ಪ್ಲಸ್ 64 ಪರ್ಸೆಂಟೇಜ್ ಅಂತಂದರೆ ಆಫ್ ಅಂತಂದರೆ ಇಂಟು ಪರ್ಸೆಂಟೇಜ್ ಅಂದರೆ ಡಿವೈಡ್ ಬೈ 100 ಟು 950 ಇಸ್ ಈಕ್ವಲ್ ಟು 900 ಪ್ಲಸ್ ಎ. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, 5 2s 5 90s 2 1s 2 32s 32 19 32 into 19 is equal to 19 2s 38 19 3s 57 60. 475 plus 608 is equal to 900 plus A. 475 plus 608. 475 plus 608 is equal to 1083. 1083 is equal to 900 plus A. A is equal to ಈ ಕಡೆ ಬಂದಾಗ ಮೈನಸ್ ಆಗ್ತೈತಿ. 1083 minus 900. 1083 minus 900 is equal to A is equal to 183. A is equal to 183 ಆಗಿರ್ತೈತಿ. A is equal to 183 is equal to ಸರಿಯಾಗಿದೆ. Yes, 31. What will be HCF of 260, 288 and 720? A 12, B 24, C 84, D 72. 716, 788, 720 ಮಸಹ ಎಷ್ಟು ಅಂತ ಕೇಳಿದ್ದಾರೆ. ಮೊದಲು ಎರಡದು ಮಾಡ್ಕೊಳ್ಳಿ. 716, 788 ಈ ಒಂದು ಭಾಗಾಕಾರ ವಿಧಾನದಿಂದ ಮಾಡುವಾಗ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಭಾಗಾಕಾರ ಮಾಡಬೇಕು. 716 ಒಂದಲೇ 716 2 7 0 ಈ ಒಂದು 72 ಇಲ್ಲಿ ಉಳಿತು. 72 ಇಂಟು 6 72 6 6 12 1 6 42 43 432 72 ಮೂರಲೆ 72 ಮೂರಲೆ 3 2 6 7 ಮೂರಲೆ 21 72 ಮೂರಲೆ 716 ಇಸ್ ಈಕ್ವಲ್ ಟು 0 0 0 0 ಉಳಿದಾಗ ಎರಡನೇ ಸಂಖ್ಯೆ ಮೋಸ ಆಗಿರ್ತೈತಿ. ಇದು 72 ಬಂತು. ಈ 72ಕ್ಕೂ ಮತ್ತು 720ಕ್ಕೂ ಮೋಸನ ತೆಗೆದುಬಿಡೋಣ ಅಂತ. 72 ಹತ್ತಲೇ 720 0 0 0 0 0 ಬಂದಾಗ ಅದರ ಎರಡನೇ ಸಂಖ್ಯೆ ಮೋಸ ಆಗಿರ್ತೈತಿ. ಹೀಗಾಗಿ ಈ 72 ಮೋಸ ಆಗಿದೆ. 716 788 ಮತ್ತು 720 ಮೋಸ 72. Question number 32. Solve bracket 106 into 106 minus 94 into 94 bracket close is equal to question mark. A is equal to 2400, B is equal to 2000, C is equal to 1904, D is equal to 1906. ಈಗ ಇವೆರಡು ಗುಣಾಕಾರ ಮಾಡಿ ಇವೆರಡು ಗುಣಾಕಾರಲ್ಲಿ ಇವೆರಡು ಗುಣಾಕಾರನ ಕಳಿಬೇಕು. ಈಗ ಸ್ವಲ್ಪ ನೀವೊಂದು ಸ್ವಲ್ಪ ನೋಡಿದ್ರೆ A ಸ್ಕ್ವಯರ್ ಮೈನಸ್ B ಸ್ಕ್ವಯರ್ ಇಸ್ ಈಕ್ವಲ್ ಟು ಸೂತ್ರ A ಪ್ಲಸ್ B 1 ಬ್ರಾಕೆಟ್ A ಮೈನಸ್ B ಇದೆ.
ಈ ಒಂದು ಸೂತ್ರದಿಂದ ಮಾಡಿದಾಗ ನಮಗೆ ಸುಲಭವಾಗಿ ಗುಣಾಕಾರ ಬರ್ತೈತಿ. ಫಾರ್ ಎಕ್ಸಾಂಪಲ್ 106 ಇಂಟು 106 ಇಸ್ ಈಕ್ವಲ್ ಟು 106 ಸ್ಕ್ವಯರ್ ಮೈನಸ್ 94 ಸ್ಕ್ವಯರ್. ಇದನ್ನು ಎ ಇಸ್ ಈಕ್ವಲ್ ಟು ಎಷ್ಟು, ಬಿ ಇಸ್ ಈಕ್ವಲ್ ಟು ಎಷ್ಟು ಅಂತ ತಿಳ್ಕೊಂಡಾಗ ಇಸ್ ಈಕ್ವಲ್ ಟು ನಾವು 106 ಪ್ಲಸ್ 94 106 ಮೈನಸ್ 94 ಅನ್ನು ಸುಲಭವಾಗಿ ಮಾಡ್ಬೋದು. 106 ಪ್ಲಸ್ 94 ಇಸ್ ಈಕ್ವಲ್ ಟು 200 ಇಂಟು ಇದೆ ಇಂಟು 106 ಮೈನಸ್ 94 ಅಂದರೆ 12 ಇಸ್ ಈಕ್ವಲ್ ಟು 12 2s 24 2400 ಈ ಸೂತ್ರ ನೆನಪಿಲ್ಲದೆ ಇದ್ರೆ ನೀವು ಇವೆರಡನ್ನ ಗುಣಾಕಾರ ಮಾಡಿರಿ, ಅದರಲ್ಲಿ ಇವೆರಡನ್ನ ಗುಣಾಕಾರ ಮಾಡಿದ್ದನ್ನು ಕಳೆದು ಬಿಡ್ರಿ, ಸೇಮ್ 2400 ಬರ್ತೈತಿ. Question number 33. If 2/3 of 70% of 600 when subtracted from a number is 320, what is the number? A 300, B 600, C 720, D 500. ಒಂದು ವೇಳೆ ಒಂದು ಸಂಖ್ಯೆಯಲ್ಲಿ 200 ಇಂಟು 70 ಇಂಟು 600 ಮಾಡಿದರೆ ಅದನ್ನು ಆ ಸಂಖ್ಯೆಯಲ್ಲಿ ಕಳೆದಾಗ ನಮಗೆ 320 ಬಂದರೆ ಆ ಸಂಖ್ಯೆ ಯಾವುದು? ಲೆಟ್ that number, ಆ ಸಂಖ್ಯೆನ x ಅಂತ ತಿಳೋಣ. ಆ ಸಂಖ್ಯೆಯಲ್ಲಿ x ಅಲ್ಲೇ ಮೈನಸ್ 2/3 ಆಫ್ ಅಂದರೆ ಇಂಟು 70% ಡಿವೈಡ್ ಬೈ 100 ಇಂಟು 600 ಇಸ್ ಈಕ್ವಲ್ ಟು 320 ಬರುತ್ತೆ. ಇಲ್ಲಿ x ಇಲ್ಲಿ 2 0 ಕ್ಯಾನ್ಸಲ್ 2 0 ಕ್ಯಾನ್ಸಲ್ 3 1s 3 2s x ಮೈನಸ್ 2 ಇಂಟು 70 ಇಂಟು 2 ಇಸ್ ಈಕ್ವಲ್ ಟು 380 x ಇಸ್ ಈಕ್ವಲ್ ಟು 270s 1 2 70 140 142 280 ಇಸ್ ಈಕ್ವಲ್ ಟು 380. ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಇದ್ದಾಗ ಇಸ್ ಈಕ್ವಲ್ ಟು ಇಂದ ಆ ಕಡೆ ಹೋದಾಗ ಪ್ಲಸ್ ಆಗ್ತದೆ. 380 ಪ್ಲಸ್ 320 ಸಾರಿ 320 ಪ್ಲಸ್ 280 ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 320 ಪ್ಲಸ್ 280 ಇಸ್ ಈಕ್ವಲ್ ಟು 600. ಆ ಸಂಖ್ಯೆ 600 ಆಗಿರುತ್ತದೆ. ಆ ಸಂಖ್ಯೆ 600. ಬಿ ಕರೆಕ್ಟ್ ಆಗಿದೆ. Question number 33. If 2/3 of 70% of 600 when subtracted from the a number is 320, what is the number? A 300, B 600, C 720, D 500. ಒಂದು ಸಂಖ್ಯೆಯಲ್ಲಿ 3/2 ಇಂಟು 70% ಇಂಟು 600 ನ ಕಳೆದಾಗ ನಮಗೆ 320 ಬರುತ್ತೆ. ಲೆಟ್ ದ್ಯಾಟ್ ನಂಬರ್ ಬಿ ಇಸ್ ಈಕ್ವಲ್ ಟು ಎಕ್ಸ್. ಆ ಸಂಖ್ಯೆ ಎಕ್ಸ್ ಆಗಿರಲಿ. ಆ ಸಂಖ್ಯೆಯಲ್ಲಿ 2/3 ಇಂಟು ಆಫ್ ಅಂದರೆ ಇಂಟು 70% ಅಂದರೆ 70 ಡಿವೈಡ್ ಬೈ 100 ಇಂಟು 600 ಇಸ್ ಈಕ್ವಲ್ ಟು 320. ಆ ಸಂಖ್ಯೆಯಲ್ಲಿ ಇದಿಷ್ಟು ಮಾಡಿದಾಗ 320 ಬರುತ್ತೆ ಅಕಾರ್ಡಿಂಗ್ ಟು ದ ಕ್ವಶನ್. ಈ ಪ್ರಶ್ನೆದ ಅನುಸಾರವಾಗಿ 2 0 ಕ್ಯಾನ್ಸಲ್ 2 0 ಕ್ಯಾನ್ಸಲ್ 3 1s 3 2s ಎಕ್ಸ್ ಮೈನಸ್ 2 ಇಂಟು 70 ಇಂಟು 2 ಇಸ್ ಈಕ್ವಲ್ ಟು 320. x minus 270 is 140 140 2s 280 is equal to 320. x ಇಲ್ಲಿ ಮೈನಸ್ ಇದ್ದಾಗ ಈ ಕಡೆ ಹೋದಾಗ ಪ್ಲಸ್ ಆಗ್ತೈತಿ. x is equal to 320 plus 280. x is equal to
600. That number is 600 is the correct answer. Question number 30. Question number 34. A mobile phone sold for Rs 1650 after purchasing it for Rs 1500. What is the percentage of profit? A 10, B 15, C 20, D 16. ಇಲ್ಲಿ ಒಂದು ಮೊಬೈಲನ್ನು 1650ಕ್ಕೆ ಮಾರಾಟ ಮಾಡಿದ್ದಾರೆ, 1500ಕ್ಕೆ ತೊಗೊಂಡಿದ್ದಾರೆ ಅಂತಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು? ಇಲ್ಲಿ SP selling price is equal to 1650. CP cost price is equal to 1500. Profit is equal to 150 rupees profit. So profit percentage is equal to profit divided by CP into 100. So profit percentage is equal to profit 150, CP 1000, cost per 1500 into 100. 20 15 15 10. Profit percentage is equal to 10. 10% profit ಆಗಿದೆ. A is correct answer. Question number 35. In the first test of mathematics, a student gets 18 marks out of 25. In the second test of same weightage, he got 22 marks. What percentage of marks did he get more in the second test? A 4%, B 8%, C 16%, D none of above. ಒಂದು ಮ್ಯಾಥಮೆಟಿಕ್ಸ್ ಟೆಸ್ಟಲ್ಲಿ ಒಬ್ಬ ವಿದ್ಯಾರ್ಥಿ 25ಕ್ಕೆ 18 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತಾನೆ, ಮತ್ತೆ 25ಕ್ಕೆ 22 ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ರೆ ಆತ ಹೆಚ್ಚಿಗೆ ಎಷ್ಟು ಪರ್ಸೆಂಟೇಜ್ ತೆಗೆದುಕೊಂಡಂಗಾಯಿತು ಅಂತ. ಮೊದಲೇದು ಫಸ್ಟ್ ಟೆಸ್ಟಲ್ಲಿ 25ಕ್ಕೆ 18 ತೊಗೊಂಡ್ರೆ 100ಕ್ಕೆ ಎಷ್ಟು ತೆಗೆದ್ರೆ 4 is equal to 72%. ಸೆಕೆಂಡ್ ಟೈಮ್ 25ಕ್ಕೆ 22 ಅಂದರೆ 100ಕ್ಕೆ ಎಷ್ಟು 25 25 is equal to 88%. Second 88% is first 72%. 88 minus 72 is equal to 16%. The second test ಅಲ್ಲಿ 16% ಜಾಸ್ತಿ ತೆಗೆದುಕೊಂಡಂಗಾಯ್ತು. Question number 36. Average of 20 results is 18. If the 3 is subtracted from each result, then what will be the new average? A 21, B 15, C 16, D 17. 20 ರಿಸಲ್ಟ್ಗಳ ಎವರೇಜ್ 18 ಇದ್ದಾಗ ಪ್ರತಿಯೊಂದು ಎವರೇಜಿಂದ 3 ಕಳೆದರೆ ಎಷ್ಟು ಬರುತ್ತೆ? ಪ್ರತಿಯೊಂದು ಎವರೇಜಲ್ಲಿ 18ರಲ್ಲಿ ಪ್ರತಿಯೊಂದು ಎವರೇಜನ್ನು 3 ಕಳೆದರೆ ಇಸ್ ಈಕ್ವಲ್ ಟು 15 ಬರುತ್ತೆ. 15 ಈಸ್ ಕರೆಕ್ಟ್ ಆನ್ಸರ್. ಬಟ್ ನಿಮಗೆ ಇದು ಸುಲಭ. 18ರಲ್ಲಿ 3 ಕಳೆದರೆ 15 ಕರೆಕ್ಟ್. ಅಂದರೆ ನೀವು ಇನ್ನೂ ಮಾಡಿ ನೋಡ್ಬೇಕಾದ್ರೆ 20 × 18 ಇಸ್ ಈಕ್ವಲ್ ಟು 360. 20 × 3 ಪ್ರತಿಯೊಂದರಲ್ಲಿ 3 ಕಳೆದಾಗ 60. 300 ಡಿವೈಡ್ ಬೈ 20 300 ಡಿವೈಡ್ ಬೈ 20 ಈಗ ಮಾಡಿದ್ರು 15 ಬರ್ತೈತಿ. ನೀವು ಪ್ರತಿಯೊಂದರಲ್ಲಿ ಕಳೆದಾಗ ಅಲ್ಲಿ ಎವರೇಜ್ ಪ್ರತಿಯೊಂದರಲ್ಲಿ ಕಳೆದಾಗ 15 ಉತ್ತರ ಬರುತ್ತೆ. Question number 37. 7/3 into 2/3 divided by 3/5 whole divided by 2 plus 1 whole 2/3 is equal to A 99 divided by 70, B 70 divided by 99, C 33 divided by 30, D 70 divided by 27. ಈಗ ನೋಡೋಣ. 7/3 into 2/3 ಇಲ್ಲಿ ಭಾಗಾಕಾರ ಇದೆ, ಗುಣಾಕಾರ ಆದರೆ ರೆಸಿಪ್ರೋಕಲ್ ಆಗಿ 5/3 ಆಗುತ್ತೆ. ಹೋಲ್ ಡಿವೈಡ್ ಬೈ 2
ಪ್ಲಸ್ 3 1 3 ಪ್ಲಸ್ 2 5/3. ಏನಾದ್ರು ಕ್ಯಾನ್ಸಲ್ ಇದ್ರೆ ಕ್ಯಾನ್ಸಲ್ ಮಾಡಿರಿ, ಇಲ್ಲದೇ ಇದ್ದರೆ ಗುಣಾಕಾರ ಮಾಡಿ ಬರೆಯೋಣ. 7 2s 14, 14 5s 70, 3 3s 9, 9 3s 27, ಇನ್ನೊಂದ್ರೆ 1 3 LCM 1 3s 2 3s 6 ಪ್ಲಸ್ 5 70/27 ಇಂಟು ಇದು ವಿತ್ ಕ್ರಮ ಆಗ್ತೈತಿ ರೆಸಿಪ್ರಕಲ್ 3/11. 3 1s 3 9s 70 1s 70, 11 9s 99. This is B is correct answer. Question number 38. If 90.0675 is divided by 15, then quotient is A 6.0045, B 6.0450, C 60.0450, D 0.6045. ಒಂದು ವೇಳೆ 90.0675 ಅನ್ನು 15ರಿಂದ ಭಾಗಾಕಾರ ಮಾಡಿದರೆ ಬರುವಂತಹ ಭಾಗಲಬ್ಧ ಎಷ್ಟು ಅಂತ ಕೇಳಿದರೆ ಭಾಗಾಕಾರ ಮಾಡಿಬಿಡೋಣ. 90.0675 divided by 15. 15 6 90, 0 0 ಪಾಯಿಂಟ್ ಇದೆ, ಪಾಯಿಂಟಿಗೆ ಪಾಯಿಂಟ್ 0 ತೊಗೊಂಡೆವು. ಮತ್ತು 6 ಮತ್ತು 0 ಮತ್ತು 7, 15 4s 60, 7 0 5, 15 5s 75, 6.0045. A is correct answer. Question number 39. How many seconds are there in 24 hours? A 30, B 60, C 3600, D 86,400. 24 ತಾಸುಗಳಲ್ಲಿ ಎಷ್ಟು ಸೆಕೆಂಡ್ಗಳಿರ್ತಾವು? 24 hours 60 into 60, 1 ನಿಮಿಷದಲ್ಲಿ 60 ಸೆಕೆಂಡ್ಗಳಿರ್ತಾವೆ. ಹೀಗಾಗಿ 60 into 60 ಕಲೆ 1440 into 60 0 4 24 2 6 4 24 24 2 26 ಎಲ್ಲರೂ 8 0ಕ್ಕೆ 0 ಅಂದರೆ 86,400 ಸೆಕೆಂಡ್ಗಳು ಇರ್ತಾವೆ. ಡಿ ಈಸ್ ಕರೆಕ್ಟ್ ಆನ್ಸರ್. ಕ್ವಶನ್ 40. ರೂಟ್ 1089 divided by 121 value is A 3, B 13, C 33, D 53. ಇದರ ಬೆಲೆ ಎಷ್ಟಾಗ್ತೈತಿ? ಇದರ ಬೆಲೆ ಎಷ್ಟು? 1089 divided by 121. ಈ ರೂಟಿಂದ ಹೊರಗಡೆ ಬರಬೇಕಂದ್ರೆ 2 ಸಂಖ್ಯೆಗಳು ಅಂತ ಇದ್ದರೆ ಒಂದು ಸಂಖ್ಯೆ ಹೊರಗೆ ಬರ್ತೈತಿ. ಹೀಗಾಗಿ 33 into 33 divided by 11 into 11. 11 into 11 ಅಂದರೆ 121. 33 into 33 ಅಂತ ಹೇಳಿದ್ರೆ 1089. ಹೀಗಾಗಿ ಇವೆರಡರಲ್ಲಿ 1 ಹೊರಗಡೆ ಬರ್ತೈತೆ, ಇವೆರಡರಲ್ಲಿ 1. 33 divided by 11 is equal to 3. Right? A is correct answer. Question number 41. If the angles A, B and C in a triangle ABC are 3x, 5x and 8x plus 4 respectively, then find all three angles. A 33, 55, 92, B 70, 75, 35, C 90, 75, 15, D 90, 95, 100. ಒಂದು ವೇಳೆ ಒಂದು ತ್ರಿಭುಜದ ABC ಕೋನಗಳು 3x, 5x, 8x plus 4 ಆದರೆ ಎಲ್ಲ ಒಂದು ತ್ರಿಭುಜದ ಆ ಕೋನಗಳ ಅಳತೆ ಎಷ್ಟು? 3x ಅಂದರೆ ಎಷ್ಟು, 5x ಅಂದರೆ ಎಷ್ಟು,
8x ಪ್ಲಸ್ 4 ಅಂದರೆ ಎಷ್ಟು? ಕೋನ್ ಎ ಪ್ಲಸ್ ಕೋನ್ ಬಿ ಪ್ಲಸ್ ಕೋನ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ತ್ರಿಭುಜದ ಮೂರು ಕೋನಗಳ ಮೊತ್ತ 180 ಡಿಗ್ರಿ. ಎ ಇಸ್ ಈಕ್ವಲ್ ಟು 3x, ಬಿ ಇಸ್ ಈಕ್ವಲ್ ಟು 5x, ಸಿ ಇಸ್ ಈಕ್ವಲ್ ಟು 8x ಪ್ಲಸ್ 4 ಇಸ್ ಈಕ್ವಲ್ ಟು 180. 3x, 5x, 8x, 16x plus 4 is equal to 180. 16x is equal to 180 minus 4. 16x is equal to 176. X is equal to 176 divided by 16. 16 ones are 16 ones are ones are. X is equal to 16. Cone A is equal to 3x is equal to 3 into 11 sorry. X is equal to 11. 11 is equal to 33. Cone B is equal to 5x is equal to 5 into 11 is equal to 55. Cone C is equal to 8x plus 4 is equal to 8 into 11 plus 4. 11 8 88 plus 4 92. 33 55 92. 33 55 92. A answer is correct. Question number 48. What are the prime factors of 37,800? A 2 into 2 into 3 into 3 into 5 into 5 into 7 into 7. B 2 into 2 into 2 into 3 into 3 into 3 into 5 into 5 into 7. C 8 into 27 into 25 into 7. D 2 into 4 into 25 into 27 into 7. ಈ 37,800 ಅವಿಭಾಜ್ಯ ಅಪವರ್ತನಗಳು ಯಾವುವು? 37,800 ಅವಿಭಾಜ್ಯ ಅಪವರ್ತನಗಳಂದಾಗ ಇವು ಅವಿಭಾಜ್ಯ ಅಪವರ್ತನಗಳಿವೆ, ಹೀಗಾಗಿ ಇವೆರಡೂ ಆಗುವುದಿಲ್ಲ. 37,800 these are all prime factors of 37,800. This is correct answer. Question number 43. Bracket 10% of 3.75 plus 15% of 7.25 convert into decimal. A 1.4625, B 14.625, C 1.4652, D 14.652. ಇದನ್ನು ಡೆಸಿಮಲಲ್ಲಿ ದಶಮಾಂಶಗಳಲ್ಲಿ ಪರಿವರ್ತಿಸಿ. 10% ಅಂತ ಹೇಳಿದ್ರೆ 10% ಆಫ್ ಅಂದರೆ ಇಂಟು 3.75 ಪ್ಲಸ್ 15% ಆಫ್ ಇಂಟು 7.25. ಇದನ್ನು ಡೆಸಿಮಲಲ್ಲಿ ಕನ್ವರ್ಟ್ ಮಾಡಿದ್ರೆ 0.1 ಇಂಟು 3.75 ಪ್ಲಸ್ ಇದನ್ನು ಡೆಸಿಮಲಲ್ಲಿ ಕನ್ವರ್ಟ್ ಮಾಡಿದ್ರೆ 0.15 ಇಂಟು 7.25. ಇವೆರಡು ಗುಣಾಕಾರ ಮಾಡಿದ್ರೆ ಈ 1 ಪಾಯಿಂಟ್ ಈ ಕಡೆ ಬರುತ್ತೆ, ಹೀಗಾಗಿ 0.375. ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 7.25 ಇಂಟು 15. 15 5 75, 7 15 2 30, 37, 3 15 7 105, 108 plus 10875 1 2 3 4 1 2 3 4. Find 375 plus 1.0875. 5 12 16 4.4625. 1.465. A is
correct answer. Question number 44. Which sequences correctly matches these angles with their measures? First, second, third, fourth. This is acute angle. ಇದು ಲಘು ಕೋನ ಇದೆ. ಯಾವುದು ಮ್ಯಾಚ್ ಆಗುತ್ತೆ, ಯಾವ ಆಂಗಲ್ಗಳ ಒಂದು ಸ್ಕ್ವಾನ್ಸಸ್ ಇದಕ್ಕೆ ಮ್ಯಾಚ್ ಆಗುತ್ತೆ. ಇದು ಅಕ್ಯೂಟ್ ಆಂಗಲ್ ಇದೆ, 90 ಡಿಗ್ರಿಗಿಂತ ಕಡಿಮೆ ಇದೆ. ಸ್ಟ್ರೇಟ್ ಆಂಗಲ್ ಇದು 180 ಡಿಗ್ರಿ. ಸ್ವಲ್ಪ ಅಬ್ಚೂಸ್ ಆಂಗಲ್ ಇದು ಅಬ್ಚೂಸ್ ಆಂಗಲ್ ಅದಕ್ಕಿಂತ ಜಾಸ್ತಿ ಇದೆ. ಹೀಗಾಗಿ ಇದು ಅತ್ಯಂತ ಸಣ್ಣದ್ರೆ ಇದೆ. ಫಸ್ಟ್ ಸೆಕೆಂಡ್ ಇದೆ, ಥರ್ಡ್ ಇದೆ, ಫೋರ್ತು ಇದೆ. ಇದು ಎಲ್ಲಿದೆ ನೋಡೋಣ. ಫಸ್ಟ್ ಥರ್ಡ್ ಒನ್ ಸೆಕೆಂಡ್ ಬರಬೇಕು, ಇಲ್ಲಿದೆ. ಫೋರ್ತ್ ಒನ್ ಥರ್ಡ್, ಸೆಕೆಂಡ್ ಒನ್ ಲಾಸ್ಟ್. ಓಕೆ, ದಿಸ್ ಸೀಕ್ವೆನ್ಸಸ್ ಇಸ್ ಕರೆಕ್ಟ್. ಈ ಒಂದು ಎಂಗಲ್ಗಳನ್ನು ಒಂದು ಕ್ರಮಬದ್ಧವಾಗಿ ಜೋಡಿಸಿದಾಗ ಫಸ್ಟ್ ಇದು ಬರುತ್ತೆ, ಸೆಕೆಂಡ್, ಥರ್ಡ್, ಫೋರ್ತ್ ಸರಿಯಾಗಿದೆ. ಫಸ್ಟ್ ಆಪ್ಷನ್ಸ್ ಸರಿಯಾಗಿದೆ. ಓಕೆ, ಕ್ವಶನ್ ನಂಬರ್ 45. I am a prime number. If you subtract 2 from me, I became divisible by 7. A 29, B 19, C 31, D 23. ಇಂತಹ ಪ್ರಶ್ನೆಗಳನ್ನು ನಾವು ಉತ್ತರವನ್ನು ತೆಗೆದುಕೊಂಡೇ ಮಾಡಲೇಬೇಕು. ಇದೊಂದು ನಾನೊಂದು ಪ್ರೈಮ್ ನಂಬರು, ಅದರಲ್ಲಿ 2 ಕಳೆದಾಗ 7ರಿಂದ ಭಾಗಾಕಾರ ಆಗ್ತೀನಿ ಅಂತ ಇದೆ. ಇಲ್ಲಿ ಇರ್ತಕ್ಕಂಥ ಎಲ್ಲವೂ ಪ್ರೈಮ್ ನಂಬರ್ ಇದೆ, ಚೆಕ್ ಮಾಡಬೇಕಾಗ್ತೈತಿ. ಫಸ್ಟಿಂದ ಇದರಲ್ಲಿ 2 ಕಳೆಯೋಣ. 27 ನಾಟ್ ಡಿವಿಸಿಬಲ್ ಬೈ 7. ದಿಸ್ ಈಸ್ ರಾಂಗ್ ಆನ್ಸರ್. ಇದರಲ್ಲಿ 2 ಕಳೆಯೋಣ. 17 ಇದು 17 7ರಿಂದ ಭಾಗಾಕಾರ ಆಗಲ್ಲ, ಹೀಗಾಗಿ ದಿಸ್ ಈಸ್ ನಾಟ್ ಕರೆಕ್ಟ್. 29 7ರಿಂದ ಭಾಗಾಕಾರ ಆಗಲ್ಲ, ಇದು ತಪ್ಪು. ಇದು 21 7ರಿಂದ ಭಾಗಾಕಾರ ಆಗ್ತೈತಿ, ಹೀಗಾಗಿ ಇದು ಸರಿಯಾಗಿದೆ. 23 ಇಸ್ ದ ಕರೆಕ್ಟ್ ಆನ್ಸರ್. Question number 46, 47, 48, 49 and 50. The questions are all related. 5 questions are related on this table. ಈ ಟೇಬಲ್ ಮೇಲೆ ಈ ಎಲ್ಲ ಪ್ರಶ್ನೆಗಳು ಸಂಬಂಧಿಸಿವೆ. ಟೇಬಲ್ ಹೇಗಿದೆ: ನೇಮ್ ಆಫ್ ದ ಸಿಟಿ, ಟೆಂಪರೇಚರ್ at 3 AM Celsius, ಟೆಂಪರೇಚರ್ at 3 PM Celsius. ಚೆನ್ನೈ 21.1 3M 29.9, ಮುಂಬೈ 19.0 35.1, ತಿರುವನಂತಪುರಂ 21.6 33.5, ಕೋಲ್ಕತ್ತಾ 31.1 26.5, ಭೋಪಾಲ್ 9.8 25.9, ಶ್ರೀನಗರ್ 1.3 8.1, ಗುವಾಹಟಿ 12.8 24.8, ಜೈಪುರ್ 10.2 and 23.2. ಈ ಟೇಬಲ್ ಮೇಲೆ 5 ಪ್ರಶ್ನೆಗಳು ಸಂಬಂಧಿಸಿವೆ. ಮೊದಲನೇದಾಗಿ 46ನೇ ಪ್ರಶ್ನೆ: ವಿಚ್ ಪ್ಲೇಸ್ ಆರ್ ದ ಹೈಯೆಸ್ಟ್ ಟೆಂಪರೇಚರ್ ಆಟ್ 3 AM? 3 AMಗೆ ಹೈಯೆಸ್ಟ್ ಟೆಂಪರೇಚರ್ ಯಾವುದಿದೆ? 3 AM ಹೈಯೆಸ್ಟ್ ಟೆಂಪರೇಚರ್ 21.6 ತಿರುವನಂತಪುರಂ ಇದೆ, ಹೀಗಾಗಿ ತಿರುವನಂತಪುರಂ ಸರಿ ಇದೆ. 47 ಕ್ವಶನ್: ವಿಚ್ ಪ್ಲೇಸ್ ಈಸ್ ದ ಕೂಲೆಸ್ಟ್ ಆಟ್ 3 AM? ಕೋಲ್ಕತ್ತಾ ಆರ್ ಶ್ರೀನಗರ್ ಆರ್ ಮುಂಬೈ ಆರ್ ಭೋಪಾಲ್? 3 AM 3 AM ಕೂಲೆಸ್ಟ್ ಯಾವುದಿದೆ? 1.3 ಶ್ರೀನಗರ್ ಈಸ್ ಕರೆಕ್ಟ್ ಆನ್ಸರ್. Question number 48, also related to this table. How much higher is the temperature in Mumbai from that of Srinagar at 3 PM? A 8.1, B 35.1, C 27, D 29. 3 PM. Mumbai, how much is there? Mumbai 35.1. Mumbai 3 PM के
35.1 ಡಿಗ್ರಿ ಸೆಲ್ಸಿಯಸ್ ಇದೆ. ಶ್ರೀನಗರ 8.1 ಇದೆ. 8.1 is equal to 28 degree Celsius. How much temperature higher is the temperature in Mumbai? 27 degree Celsius higher ಆಗಿದೆ. Yes, 49 question that also related to this table only. How many degrees will the temperature at 3 am need to rise for it to reach 40 degree Celsius in ತಿರುವನಂತಪುರಂ? ತಿರುವನಂತಪುರಮಲ್ಲಿ ಬೆಳಗ್ಗೆ 3 ಗಂಟೆಗೆ ಒಂದು ಸೆಲ್ಸಿಯಸ್ 40 ಡಿಗ್ರಿಗೆ ಹೋಗ್ಬೇಕಂತಿದ್ರೆ ಎಷ್ಟು ಡಿಗ್ರಿ ಅದಕ್ಕೆ ಒಂದು ವಿಲ್ ದ ಟೆಂಪ್ರೇಚರ್ ನೀಡ್ ಎಷ್ಟು ಡಿಗ್ರಿ ಬೇಕಾಗಿದೆ ಅಂತ. ಈಗ ಎಷ್ಟಿದೆ ಅಂತಂದರೆ 21.6 ಇದೆ. 40 ಡಿಗ್ರಿಯಲ್ಲಿ 21.6 ಡಿಗ್ರಿಯನ್ನು ಕಳೆದು ಬಿಡೋಣ. 4.81 18.4 degree Celsius need to reach 40 degree Celsius ತಿರುವನಂತಪುರಂ at 3 am. ಈ ಒಂದು ತಿರುವನಂತಪುರಮಲ್ಲಿ ಬೆಳಗ್ಗೆ 40 ಡಿಗ್ರಿ ಸೆಲ್ಸಿಯಸ್ಗೆ ಮುಟ್ಟಬೇಕಂದ್ರೆ 18.4 ಡಿಗ್ರಿ ಸೆಲ್ಸಿಯಸ್ ಇನ್ನೂ ಹೆಚ್ಚಾಗಬೇಕಾಗಿದೆ. ಇದು ಈ ಒಂದು ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ. ಹೌ ಮಚ್ ಲೋವರ್ ಈಸ್ ದ ಟೆಂಪ್ರೇಚರ್ ಆಫ್ ದ ಕೋಲ್ಕತ್ತಾ ಫ್ರಮ್ ದ್ಯಾಟ್ ಇನ್ ದ ಚೆನ್ನೈ ಎಟ್ ಬೋತ್ ಟೈಮ್ಸ್ 3 am and 3 pm? A 8 degree Celsius and 3.3 degree Celsius. B 3 degree Celsius and 8 degree Celsius. C 8 degree Celsius and 8 degree Celsius. C 3.3 degree Celsius and 3.3 degree Celsius. ಇಲ್ಲಿ 3 AM ಮತ್ತು 3 PM ಚೆನ್ನೈ ಮತ್ತು ಕೋಲ್ಕತ್ತಾದ ನಡುವೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ವ್ಯತ್ಯಾಸ ಇದೆ? ಬೆಳಗ್ಗೆ 3 AM ತಗೊಳ್ಳೋಣ. 3 AM ಚೆನ್ನೈ 21.1 ಇದೆ. ಕೋಲ್ಕತ್ತಾ ಈಸ್ ಈಕ್ವಲ್ ಟು 13.1 ಇದೆ. 0 8 ಡಿಗ್ರಿ ಸೆಲ್ಸಿಯಸ್ ಇದೆ. 8 ಡಿಗ್ರಿ ಸೆಲ್ಸಿಯಸ್ AM ಇನ್ನು PM 3 PM ಚೆನ್ನೈ ಎಷ್ಟಿದೆ ಅಂತಂದ್ರೆ 29.9 ಇದೆ. ಕೋಲ್ಕತ್ತಾ 26.6 ಇದೆ. 3.0 3.3 8.0 8 and 3.3 8 and 3.3 A is correct answer. ಇಲ್ಲಿಗೆ ಈ ಒಂದು 2020ರ ಸೈನಿಕ್ ಎಂಟ್ರನ್ಸ್ ಎಕ್ಸಾಮ್ ಪ್ರವೇಶ ಪರೀಕ್ಷೆ ಒಂದು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತಹ 50 ಪ್ರಶ್ನೆಗಳು ಮುಗಿದು ಈ ಮುಂದಿನ ಒಂದು ಬಿ ವಿಭಾಗ ಜನರಲ್ ನಾಲೆಜ್, ಸಿ ವಿಭಾಗ ಲ್ಯಾಂಗ್ವೇಜಸ್ ಆ್ಯಂಡ್ ಡಿ ವಿಭಾಗ ಇಂಟೆಲಿಜೆನ್ಸ್ ಈ ಎಲ್ಲ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗುವುದು. ಎಲ್ಲರಿಗೂ ಧನ್ಯವಾದಗಳು.